ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಈಸಿಯಾಗಿ ಕಹಿನೇ ಇಲ್ಲದಿರುವಂತಹ ಬಿಟ್ಟರ್ ಗಾರ್ಡ್ ಅಥವಾ ಬಿಟ್ಟರ್ ಮೆಲನ್ ಹಾಗಲಕಾಯಿ ಗೊಜ್ಜನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಆಲ್ರೆಡಿ ನಾನು ಒಂದು ಮೀಡಿಯಮ್ ಆಗಿರೋಂಥ ಹಾಗಲಕಾಯನ್ನು ನೀರಲ್ಲಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದು ಕಹಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದರ ಒಂದು ಬೀಜವನ್ನು ಸಹಿತ ನಾನು ಮೊದಲೇ ತೆಗೆದುಬಿಟ್ಟಿದ್ದೀನಿ. ಇದರಿಂದ ನಮಗೆ ಕಹಿ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ 2 ದಪ್ಪ ಆಗಿರೋಂಥ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದಪ್ಪವಾಗಿರುವಂತಹ ಟೊಮೊಟೊ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು. ಮತ್ತು ಇದಕ್ಕೆ ನಮ್ಮ ಮನೆಯಲ್ಲೇ ತಯಾರಿಸಿರುವಂಥ ಒಂದು ಧನಿಯಾ ಪೌಡರ್, ಅದ್ರ ಜೊತೆ ಮಸಾಲೆ ಪೌಡರನ್ನು ಸ್ವಲ್ಪ ಹಾಕಿದ್ದೀನಿ. ಹಾಗೆಯೇ ಖಾರದ ಪುಡಿ, ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಎಣ್ಣೆ. ಮತ್ತು ನೀವು ಇದಕ್ಕೆ ಬೇಕಾದರೆ ಕಾಯಿ ತುರಿಯನ್ನು ಸ್ವಲ್ಪ ಹಾಕೋಬೋದು, ಅದು ಆಪ್ಷನಲ್ಲು. ಬಟ್ ನಾನಿವತ್ತು ಹಾಕಿಲ್ಲ ಅದಕ್ಕೆ ಕಾಯಿ ತುರಿಯನ್ನು. ಬೇಕಾದರೆ ನೀವು ಹಾಕ್ಕೋಬಹುದು. ಮತ್ತು ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ನಾನು ಈರುಳ್ಳಿಯನ್ನು ಹಾಕ್ತೀನಿ. ಈರುಳ್ಳಿಯನ್ನು ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾರು ಇಷ್ಟ ಆಗಿ ಇದು ನಿಮಗೆ ಹೆಲ್ದಿ ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ವೃತ್ತಿಯಲ್ಲಿ ಟೀಚರ್ ಆಗಿರೋದ್ರಿಂದ ಹಲವಾರು ರೀತಿಯ ಅಂತಹ ಲೆಸನ್ನು ಹಿಂದಿ, ಇಂಗ್ಲೀಷು, ಸೋಷಿಯಲ್ಲು, ಕನ್ನಡ ಹೀಗೆ ಆಲ್ ಸಬ್ಜೆಕ್ಟ್ಸ್ನ ನಾನು ಪಾಠಗಳನ್ನ ಮಾಡಿ ಶೇರ್ ಮಾಡ್ತಾ ಇರ್ತೀನಿ. ನಿಮಗಿಷ್ಟ ಆದರೆ ಅದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನನ್ನ ಹಾಬಿ ಆಗಿರೋದ್ರಿಂದ ಮತ್ತು ನನಗೆ ಕುಕಿಂಗ್ ತುಂಬ ಇಷ್ಟ ಆಗಿರೋದ್ರಿಂದ ಇದನ್ನು ಮಾಡ್ತೀನಿ. ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಗೂ ಮತ್ತು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಮತ್ತು ಚೆನ್ನಾಗಿ ಇದು ಮಾಗಿದ ನಂತರ ನಾನು ಇದಕ್ಕೆ ಇವಾಗ ಬಿಟ್ಟರ್ ಮೆಲನ್ ಅಥವಾ ಹಾಗಲಕಾಯನ್ನು ಹಾಕಿದ್ದೀನಿ. ಅದು ಅಷ್ಟೊಂದು ಕಹಿ ಇರಲ್ಲ. ನಿಮಗೆ ಇಷ್ಟ ಆಗುತ್ತೆ. ನೀವು ಅಂದ್ಕೊಂಡಿರ್ತೀರ ತುಂಬ ಕಹಿ ಅಂತ. ನಿಜವಾಗ್ಲೂ ಅದು ಕಹಿ ಆಗಲ್ಲ. ಯಾಕೆಂದರೆ ಈ ರೀತಿಯ ವಿಧಾನವನ್ನು ಮಾಡಿದ್ರೆ ನಿಮಗೆ ಕಹಿ ಅನಿಸಲ್ಲ. ಮತ್ತು ನೀವು ರೆಗ್ಯುಲರಾಗೂ ಸಹಿತ ಇದನ್ನು ಯೂಸ್ ಮಾಡ್ತೀರಾ. ತುಂಬ ಹೆಲ್ದಿ, ವಯಸ್ಸಾಗಿರೋರು, ಮಕ್ಕಳು ಎಲ್ಲರೂ ತಿನ್ಬೋದು. ಶುಗರ್ ಪೇಷಂಟ್ಗಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೋಡೋಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ರೊಟ್ಟಿ, ಚಪಾತಿ ಮತ್ತು ರೈಸ್ ಜೊತೆನೂ ಸಹಿತ ನೀವು ತಿನ್ಬೋದು. ನಿಜವಾಗ್ಲೂ ನಿಮಗಿದು ತುಂಬ ಟೊಮೊಟೊ ಹಾಕೋದ್ರಿಂದ ನಿಮಗೆ ಹುಳಿ ಮತ್ತು ಸಿಹಿನೂ ಒಂದು ಲೈಟಾಗಿ ನಿಮಗೆ ಬೇಕಂದರೆ ಸ್ವಲ್ಪ ಅದಕ್ಕೆ ಸಿಹಿಯನ್ನು ಹಾಕ್ಕೋಬೋದು. ನೋಡಿ, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ.